ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯಿಸಿರುವ ಮಾರ್ಕ್ ಚಿತ್ರ ಕೊನೆಗೂ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದೆ. ರಿಲೀಸ್ ಆದ ಎಲ್ಲಾ ಕಡೆಗಳಿಂದಲೂ ಅದ್ಭುತ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಾಗಿದ್ರೆ ಮಾರ್ಕ್ ಚಿತ್ರ ಹೇಗಿದೆ, ಇದರ ಹಾನೆಸ್ಟ್ ರಿವ್ಯೂ ಅನ್ನ ನೋಡೋಣ. ಇದ್ರ ಜೊತೆಗೆ ರಿಲೀಸ್ ಆದ ಮಾರ್ಕ್ ಚಿತ್ರ ಇದುವರೆಗೂ ಯಾವುದೇ ಚಿತ್ರ ಮಾಡ್ತಿರೋ ಒಂದು ದಾಖಲೆಯನ್ನ ಬರ್ತಿದೆ. ಹಾಗಿದ್ರೆ ಆ ದಾಖಲೆ ಏನು, ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ಮಾರ್ಕ್ ಚಿತ್ರ ನೋಡಿದ್ರೆ ನಿಮ್ಗೆ ಅನ್ಸೋದೊಂದೇ, ಇದೊಂದು ಬ್ಲಾಕ್ ಬಸ್ಟರ್ ಚಿತ್ರ. ಯಾಕಂದ್ರೆ ಸ್ಟಾರ್ಟಿಂಗ್ ನಿಂದ ಎಂಡಿಂಗ್ ವರೆಗೂ ಯಾವುದೇ ಕಾರಣಕ್ಕೂ ಈ ಚಿತ್ರ ಬೋರ್ ಆಗೋದಿಲ್ಲ. ಜೊತೆಗೆ ಕಿಚ್ಚ ಸುದೀಪ್ ಅವರ ಒಂದು ಸ್ವ್ಯಾಗ್ ಆಟಿಟ್ಯೂಡ್ ಅನ್ನ ನೋಡ್ಬೇಕಾದ್ರೆ ಈ ಚಿತ್ರವನ್ನ ನೀವು ನೋಡ್ಲೇಬೇಕು. ಕಿಚ್ಚ ಸುದೀಪ್ ಅವರ ಎಂಟ್ರಿ ಮಾತ್ರ ಬೆಂಕಿ. ಆಕ್ಷನ್ ಸೀನ್ ಗಳಂತೂ ಅದ್ಭುತ ಅಂತಾನೆ ಹೇಳ್ಬಹುದು. ಈ ಚಿತ್ರದ ಸಸ್ಪೆನ್ಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈ ಚಿತ್ರದ ಮೇನ್ ಹೈಲೈಟ್ ಅಂತಾನೆ ಹೇಳ್ಬಹುದು. ತುಂಬಾ ವರ್ಷಗಳ ನಂತರ ಕಿಚ್ಚ ಸುದೀಪ್ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಈ ಚಿತ್ರದಲ್ಲಿ. ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಗಂತೂ ಈ ಚಿತ್ರ ಹಬ್ಬ ಅಂತಾನೆ ಹೇಳ್ಬಹುದು. ರಾಜ್ಯಾದ್ಯಂತ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ತೆರೆಗೆ ಅಪ್ಪಳಿಸುವ ಮೂಲಕ ಒಂದು ಹೊಸ ದಾಖಲೆಯನ್ನ ಕೂಡ ಬರೆದಿದೆ. ಥಿಯೇಟರ್ಗಳಲ್ಲಿ ಕಿಚ್ಚನ ಕಟ್ಔಟ್ ರಾರಾಜಿಸ್ತಾ ಇದೆ. ಹಲವು ಚಿತ್ರಮಂದಿರಗಳಲ್ಲಿ ಹೆಚ್ಚಿನ ಶೋ ಪ್ರದರ್ಶನ ಕಾಣ್ತಾ ಇದೆ. ಥಿಯೇಟರ್ಗಳ ಬಳಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಈ ಸಂಭ್ರಮದ ನಡುವೆ ಬೆಂಗಳೂರಿನ ಬೃಂದಾ ಥಿಯೇಟರ್ ನಲ್ಲಿ ಕಿಚ್ಚನ ಅಭಿಮಾನಿಗಳು ಹೊಸ ದಾಖಲೆ ನಿರ್ಮಿಸಿದ್ದಾರೆ. ಹೌದು, ಒಂದೇ ಥಿಯೇಟರ್ ನಲ್ಲಿ ಕಿಚ್ಚ ಸುದೀಪ್ ಅವರ 101 ಕಟೌಟ್ ಗಳನ್ನು ನಿಲ್ಲಿಸುವ ಮೂಲಕ ತಮ್ಮ ಅಭಿಮಾನ ತೋರಿದ್ದಾರೆ. ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ ಸೇರಿದ ಅಭಿಮಾನಿಗಳು ಹುಚ್ಚೆದ್ದು ಸಂಭ್ರಮಿಸಿದ್ದಾರೆ. ಈ ಬಗ್ಗೆ ಪೋಸ್ಟ್ ಮಾಡಿರುವ ನಟ ಕಿಚ್ಚ ಸುದೀಪ್ ಆಪ್ತ ಟೈಗರ್ ಪ್ರದೀಪ್, ಮಾರ್ಕ್ ಸಿನಿಮಾಗೆ ಇರುವ ಕ್ರೇಜ್ ನೋಡಲು ಖುಷಿ ಆಗ್ತಿದೆ. ನಾನು ಬೃಂದಾ ಥಿಯೇಟರ್ಗೆ ಭೇಟಿ ಕೊಟ್ಟಿದ್ದೆ. ಒಂದೇ ಚಿತ್ರಮಂದಿರದಲ್ಲಿ ಕಿಚ್ಚನ 101 ಕಟೌಟ್ ಗಳನ್ನು ನೋಡಿ ಬಹಳ ಖುಷಿಯಾಗಿದೆ ಎಂದಿದ್ದಾರೆ. ಒಟ್ಟಿನಲ್ಲಿ ಡಿಸೆಂಬರ್ 25ಕ್ಕೆ ತೆರೆಕಂಡ 2 ದೊಡ್ಡ ಚಿತ್ರಗಳಾದ ಡಾಕ್ಟರ್ ಶಿವರಾಜ್ ಕುಮಾರ್ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಅಭಿನಯಿಸಿರುವ 45 ಹಾಗೂ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರ 2 ಚಿತ್ರಗಳು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. 45 ಚಿತ್ರ ರಿಲೀಸ್ಗೂ ಮುನ್ನ ಪೇಡ್ ಪ್ರೀಮಿಯರ್ ಶೋ ಅನ್ನ ಆಯೋಜಿಸಿತ್ತು. ಪೇಡ್ ಪ್ರೀಮಿಯರ್ ಶೋ ನ ಕಲೆಕ್ಷನ್ ಒಂದು ಹೊಸ ದಾಖಲೆಯನ್ನ ಬರ್ತಿದೆ. ಹಾಗಿದ್ರೆ 45 ಚಿತ್ರದ ಪೇಡ್ ಪ್ರೀಮಿಯರ್ ಶೋ ನ ಕಲೆಕ್ಷನ್ ಎಷ್ಟು, ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. 3 ಸ್ಟಾರ್ ಗಳು ಜೊತೆಯಾಗಿ ನಟಿಸಿದ ಸಿನಿಮಾಗೆ ಅರ್ಜುನ್ ಜನ್ಯ ಆಕ್ಷನ್ ಕಟ್ ಹೇಳಿದ್ದಾರೆ. ಒಂದ್ ಕಡೆ ಈ ಮೂವರ ಕಾಂಬಿನೇಷನ್, ಇನ್ನೊಂದ್ ಕಡೆ ಅರ್ಜುನ್ ಜನ್ಯ ಚೊಚ್ಚಲ ನಿರ್ದೇಶನ. ಈಗಾಗಲೇ 45 ಸಿನಿಮಾದ ತುಣುಕುಗಳು ಹಾಗೂ ಹಾಡು ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿತ್ತು. ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆಯಾಗುವುದಕ್ಕೂ ಒಂದು ದಿನ ಮುನ್ನ ಪೇಡ್ ಪ್ರೀಮಿಯರ್ ಶೋ ಮಾಡಲಾಗಿತ್ತು. ಈ 2 ಪೇಡ್ ಪ್ರೀಮಿಯರ್ ಶೋಗೆ ಮಸ್ತ್ ರೆಸ್ಪಾನ್ಸ್ ಸಿಕ್ಕಿದೆ. ಬೆಂಗಳೂರು, ಮೈಸೂರು, ಮಂಗಳೂರು, ಶಿವಮೊಗ್ಗ, ದಾವಣಗೆರೆ, ಬಳ್ಳಾರಿ, ಮಣಿಪಾಲ್, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ತುಮಕೂರು ಇಲ್ಲಿ ಸಿಂಗಲ್ ಸ್ಕ್ರೀನ್ ಹಾಗೂ ಮಲ್ಟಿಪ್ಲೆಕ್ಸ್ ಹೌಸ್ಫುಲ್ ಶೋ ಪ್ರದರ್ಶನ ಕಂಡಿದೆ. 45 ಪೇಡ್ ಪ್ರೀಮಿಯರ್ ನಿಂದ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಕಲೆಕ್ಷನ್ ಆಗುವುದರ ಜೊತೆಗೆ ಒಂದು ಹೊಸ ದಾಖಲೆಯನ್ನು ಬರೆದಿದೆ. ಕರ್ನಾಟಕದ ವಿತರಕರ ವಲಯದಲ್ಲಿ ಓಡಾಡ್ತಿರುವ ಅಂಕಿಅಂಶಗಳ ಪ್ರಕಾರ 45 ಕೇವಲ 2 ಶೋನಿಂದಲೇ 1.25 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಈ ಕಲೆಕ್ಷನ್ ಮೊದಲ ದಿನದ ಗಳಿಕೆಗೆ ಸಿಕ್ಕಾಪಟ್ಟೆ ಬೂಸ್ಟ್ ಕೊಟ್ಟಿದೆ. ಇದರ ಮೂಲಕ 45 ಚಿತ್ರ ಒಂದು ಹೊಸ ದಾಖಲೆಯನ್ನು ಬರೆದಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದರಿಗೂ ಕೋಟೆನ್ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಂ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ ಅಲ್ಲಿ ಆಗ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.